ಅಲ್ಲ ನಿಮ್ಗೆ ಎಂತ ಆಗ್ಯದ? ಎಂಥದನ್ನ ಜ್ಞಾನ ಮಾಡ್ತಂತಂಗೆ ಅದೆಯಲ್ಲ, ಎಂತ ಜ್ಞಾನ ಮಾಡ್ತಿದ್ದೀರಿ? ಕೂತಾಡಿ ಆಗದಾಗ್ತದೆ, ಏನು ಮಾಡೋಕ್ಕಾಗ್ತದೆ? ಇಡೀ ಊರಿಗಾದಂಗೆ ನಮಗಾಗ್ಯದೆ. ಏನು ನಮ್ಮ ಮನೆಯಲ್ಲೇ ಸಹ್ಯ? ಎಲ್ಲರ ಮನೆಯಲ್ಲೂ ಹಿಂಗೆ, ಯಾರ ಬಾಯಲ್ಲಿ ಕೇಂದ್ರ ಅಡಕಿಲ್ಲ ಅಂತಲೇ ಹೇಳೋದು. ಏನಾಗಕ್ಕೆ ಬಂದದ? ಇಷ್ಟಾರು ಆತಲ್ಲ ಕೊಟ್ಟನಲ್ಲ ದೇವರು ಅಂತೇಳಿ ಸುಮ್ಮನೆ ಇರ್ಬೇಕು ಅಷ್ಟೇ. ಖರ್ಚೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು. ಒಳ್ಳೆ ಇದೆಲ್ಲ ಹಿಂಗಾತಲ್ಲ ಅಂತ ಪಾಪ ನನ್ನ ಮಗಗೆ ಏನಾಗ್ತದ ಇಲ್ಲ. ದೇವ್ರು ನಡ್ಸ್ಕೊಟ್ಟು ಅನ್ಗನಾಗ ಓದ್ಕೊಂಡು ಒಳ್ಳೆ ಕಡೆ ಒಂದು ಸೀಟ್ ಸಿಕ್ಕಿದ್ರೆ ಸಾಕು. ಈ ಕಬ್ಳಿಗೆ ಹೆಂಗಿದ್ರೆ ಬೀಜಿಲ್ಲ. ನಿನಗೇನು ಮಾರತಿ ಸಲೀಸಾಗಿ ಹೇಳ್ತೀಯ? ತಲೆ ಕೆಟ್ಟು ಹೋದಂಗೆ ಆಗ್ತದೆ. ಅರ್ಧಕ್ಕರ್ಧನೂ ಅಡಿಕೆ ಇಲ್ಲ ಅಂತ ಹೇಳೋದು. ಈಗ ಬೇಸಾಯ ಮಾಡಿಸ್ಬೇಕು, ಕೊನೆ ಔಷಧಿಯನ್ನೇ ಕೊಡಬೇಕು ಅಂದರೆ ಈ ಸೊಸೈಟಿ ಲೋನ್ ಕಟ್ಟಬೇಕು. ಮಂಡಿಲ್ಲೇ ಬೇಡ ಅಂದಂಗೂ ಇದನ್ನು ತರಿಸ್ದೆ. ಬಂಗಾರ ಏನೀಗ ಹಾಕಿತದ? ಅದು ಪೆಟ್ಗಿಲಿಡಕ್ಕೆ ಸುಮ್ಮನೆ ದುಡ್ಡು ದಂಡ ಮಾಡ್ದಂಗೆ ಆಯ್ತು. ಹೇಳಿದ ಮಾತು ಎಲ್ಲಿ ಕೇಳ್ತೀಯ ನೀನು? ಅಡಿಕೆ ಪೂರ್ತಿ ಮಂಡಿಗೆ ಸಹಿ ಏನು? ಸೊಸೈಟಿಗೆ ಅಂತ ಮಾಡೋದ? ಬಂಗಾರ ತಂದಿದ್ದು ಹಾಳಾತ ಅಂತ ನೀವಾಗಿದ್ದು ಕೇಳ್ತೀರಿ ಬಿಡಿ. ಅವತ್ತಿಂದ ಇವತ್ತಿಗೆ ರೇಟ್ ಎಷ್ಟು ಹೆಚ್ಚಾಗಿದೆ? ಪೆಟ್ಗಿಲಿರಲಿ ಎಲ್ಲೇ ಇರಲಿ ಅದರ ಬೆಲೆ ಅದಕ್ಕೆ ಅದೇ ಇಲ್ಲ. ಬಡ್ಡಿ ಸ್ವಲ್ಪ ಹೆಚ್ಚಾಯ್ತು, ಆದ್ರೆ ಬಂಗಾರ ತಂದ್ಕೊಂಡಿದ್ದು ಒಳ್ಳೆಯದೇ ಆಯ್ತು. ಇನ್ನೂ ಏನು ಕೈಯಲ್ಲಿ ಮುಟ್ಟಕ್ಕಾತಿತ್ತ ನಮಗೆ? ಈಗಲೂ ಇದು ಹೆಚ್ಚು ಅನ್ನಿಸ್ತದೆ, ಕಡೆಗೆ ಅದೇ ಹೆಚ್ಚು ಅಂತ ಕಾಣ್ತದೆ. ಏನಾಗಲ್ಲ ಈಗ ಹಂಗಂತೇಳಿ ಹಿಂಗೆ ಸುಮ್ಮನೆ ನಿಂತ್ಕೊಂಡ್ರೆ ಆಗ್ತದ? ಕೆಲಸ ಆಗ್ತದ? ಅಲ್ಲ, ನಮ್ಮ ತೋಟಕ್ಕೆ ಆಗಿದ್ದೇನು ಅಂತಲೇ ಗೊತ್ತಿಲ್ಲ. ನಾನು ನೋಡ್ದಂಗೆ ಒಂದು 2ನೇ ಹಪ್ತಿ ಔಷಧಿ ಹೊಡೆಯೋ ತನಕನೂ ಕೊನೆ ಗನಾಗೇ ಇದ್ದು. ಒಂಥರ ಖುಷಿನೇ ಆಗಿತ್ತು ನನಗೆ, ಅಡ್ಡಿಲ್ಲ ಈ ಸತಿ ಅಂತ. ಒಳ್ಳೆ ಮರದಲ್ಲೇ ಒಂಥರ ಮಾಯ್ಕಾದಂಗೆ ಆಗ್ಯದಪ್ಪ. ಇಂಥದ್ದಾಗಿದೆ ಅಂತ ಗೊತ್ತಾಗಲ್ಲ. ಹಸಿರು ಕಾಯಿ ಉದ್ರದಂತ್ರಿ ಎಲ್ಲರೂ ಹೇಳೋದು ಅಲೇಸಲ್ಲ ನೀವು. ಕಾಯಿ ಉದ್ರವೆ ಕೆಲ ಇದು ಈಗ 3ನೇ ಕೊನೆ ನಾನು ಅಂದಾಜು ಬೆಳಿಲೇ ಇಲ್ಲ. ಒಳ್ಳೆ ಇದಾಗಿರ್ತದೆ, ಕೊನೆ ಎಲ್ಲಿ ಬರ್ತದೆ? ಹಾಗಾಗಿ ಈಗ ಫಸ್ಟ್ ಒಂದು ಕೊಯ್ಲಾದ ಕೂಡಲೇ 2ನೇ ಕೊಯ್ಲಿಗೆ ಒಂದೊಂದು ಮರದಲ್ಲಿ 2-3 ಕೊನೆ ಉಳಿದಿರ್ತಿದ್ದು. ಆ 3ನೇ ಕೊನೆ ಬೆಳೆಯೋದೇ ಇಲ್ಲಲ್ಲ. ಏನ ಅದು ಈಗ ಎಲ್ಲ ಅಂಡೊಡ್ಕಾಗಿ ಬಿದ್ದಿದ್ದು ಕಾಣಲ್ಲ. ಅಯ್ಯೋ ಮೊನ್ನೆ ನಾನು ತೋಟಕ್ಕೆ ಹೋದಳು, ಅಯ್ಯೋ ಇದೆ ಅಂತ ಅಡ್ಕೆ ಬಿದ್ದಾವಲ್ಲ ಅಂತ ನೋಡಿದ್ರೆ ಹಿಂಗೆ. ಭಾಳ ಕಷ್ಟ ಅದೆ ಈ ಸತಿ, ಕಾಲ ಕಳೆಯೋದು ಭಾಳ ಕಷ್ಟ ಅದೆ. ಈ ಸತಿ ಅಲ್ಲ, ಮುಂದಿನ ಸತಿನೂ ಹಾಗೆಯೇ. ಈಗ ಎಲ್ಲರೂ ಹೇಳ್ತಾರಪ್ಪ ತೋಟಕ್ಕೆ ಹೆಂಗಿದ್ರು ಕಾಯಿಲೆ ಪೂರ್ತಿ ಬರ್ತದೆ ಅಂತ, ಈಗ ಬಿದಿರಿಗೆಲ್ಲ ಕಟ್ಟಿ ಬಂದಂಗೆ ಬರ್ತದೆ ಅಂತ. ಹೊಸತಿ ಅಷ್ಟೆಲ್ಲ ಔಷಧಿ ಹೊಡೆದು ಸ್ವಲ್ಪ ದಿವಸಕ್ಕೆ ಹಸಿರಾಗಿತ್ತು ಕಡಿಕೆಯಲ್ಲಿ, ಮತ್ತೆ ಮೊದಲಿನಂಗೆ ಆಗಲ್ಲ. ಈ ಸತಿ ಅದೆಂಥದ ಬಂದದಂತಪ್ಪ, ತಂದ ಹಾಕ್ತಾ ಅಂತಾರೆ. ಎಲ್ಲಿ 1000 ಮರಕ್ಕೆ 25-30 ಸಾವಿರ ರೂಪಾಯಿ ಬೇಕಂತೆ. ಎಂತ ಮಾಡೋದಪ್ಪ? ನಿಂಗೆ ಯಾರು ಹೇಳಿದ್ದಿದ್ದನ್ನೆಲ್ಲ? ಮೊಬೈಲಲ್ಲಿ ನೋಡೋಷ್ಟೊತ್ತಿಗೆ ಎಂಥದ ಹಿಂಗೆ ಎಲ್ಲ ಇತ್ತು. ಅದರಲ್ಲಿ ಗೊತ್ತಾಯ್ತು. ಕಲ್ಬಿದ್ದು ಹೋಗಲಿ, ಎಂತ ಮಾಡೋದು ಬೇಡ. ಕೊಟ್ಟಿಗೆ ಗೊಬ್ಬರ ಒಂದು ಏನದೆ ಆದಷ್ಟು ತೆಗೆದು ಹಾಕಿ ಅದರಲ್ಲಿ ಬಿಟ್ಟು ಮಣ್ಣು ಹಾಕಿದ್ರೆ ಅಷ್ಟೇ ಸಾಕು. ಈ ಸತಿ ಮತ್ತೆ ಎಂತ ಮಾಡೋದು ಬೇಡ. ಎಂತ ಬಂದು ಉತ್ಪತ್ತಿ ಪೂರ್ತಿ ಬೇಸಾಯಕ್ಕೆ ಸಮ ಆದರೆ ಆಳು ಸಂಬಳ ಏನು ಕಮ್ಮಿ ಆಗಲ್ಲ. ವರ್ಷದಿಂದ ವರ್ಷಕ್ಕೆ ಹೆಚ್ಚೇ ಹೋಗ್ತಾ ಇದೆ. ಈಗ ಮೊನ್ನೆ ಹಾಕಿದ್ದಾರೆ ಇರಲಿ, ಪ್ರೇಮ ಹೇಳ್ತದೆ ಮೊನ್ನೆ ಅಡಿಕೆ ರೇಟ್ ಇಷ್ಟು ಜಾಸ್ತಿ ಆಗಿದೆ ಸೀತಕ್ಕ, ಈ ಸತಿ ಸಂಬಳ ಜಾಸ್ತಿ ಮಾಡಿದೆ ಇನ್ಯಾವಾಗ ಅಂತಾರೆ. ಸರಿ ಹೇಳಿನಿ, ಅಡಿಕೆ ರೇಟ್ ಜಾಸ್ತಿ ಆಗಿದೆ, ಆದರೆ ಅಡಿಕೆ ಕಮ್ಮಿ ಮಾರತಿ, ನೀವು ಹಂಗೊಂದು ಮಾಡಬೇಡಿ, ಭಾಳ ಜಾಸ್ತಿ ಮಾಡಬೇಡಿ ಅಂದೀನಿ. ಎಲ್ಲಿ ಊರ
ಊರಲ್ಲೆಲ್ಲ ಮಾಡೋಷ್ಟೊತ್ತಿಗೆ ಇದು ಕೇಳ್ತದ? ಊರಲ್ಲಿ ಎಲ್ಲ ಯಾರು? ಈ ಅನಿಲ ಪಾಪಣ್ಣೆ ಊರಿಗಿಲ್ದಿದ್ದೊಂದು ಚೇಣಿ ಅಂತ ವಹಿಸ್ಕೊಂಡು ಎಲ್ಲರ್ಕಿಂತನೂ 50 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಎಲ್ಲಿಂದ ಜನ? ನಾನು ಎರಡೆರಡು ಸತಿ ಹೋಗಿ ಉದ್ದೇಶ ಹೋಗಿ ಹೇಳಬೇಕು ಅಂತ ಮಾಡಿದೆ. ನಿಮ್ಮ ಚೇಣಿ ಮಾಡೋ ಗಲಾಟಿಲಿ ಊರು ಮನೇಲಿ ಹಿಂಗೆ ಮಾಡಿಡ್ತೀರಲ್ಲ, ನಾವು ಕೆಲಸ ಮಾಡಿಸ್ಬೇಕಾ ಬೇಡ ಅಂತ ಸುಮ್ಮನೆ ಹಾಕಿ ನಾ ಹೆಂಗೂ ಈ ಸತಿ ಅಡಿಕೆ ಕೊಯ್ಲಿಗೆ ಯಾರನ್ನು ಕರಿಬಾರ್ದು ಅಂತಲೇ ತೀರ್ಮಾನ ಮಾಡ್ಕೊಂಡಿದ್ದೆ. ಮತ್ತೆ ಎಂತಕ್ಕೆ ಅಂತ ಸುಮ್ಮನೆ ಹಾಕ್ಕೊಂಡೆ. ಮಾತಿಲ್ಲ, ಇದೊಂಚೂರು ಪಾರು ಮಾಡೋಕ್ಕೆ ಈಗ ಜನ ಹುಡುಕ್ತಾರೆ. ಅವರು ಈಗ 50 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂದರೆ ಕೊನೆ ತೆಗ್ದಕ್ಕೂ ಆಗ್ಬೇಕು ಅದು. ಈಗ ಮನೇಲಿ ಬೆಳೆದಿದ್ದೆಲ್ಲ ಏನಲ್ಲ, ಒಂಥರದ ವ್ಯಾಪಾರ ಇದ್ದಂಗೆ, ಎಷ್ಟು ಹಾಕ್ತೀವಿ ಎಷ್ಟು ತೆಗಿತೀವಿ ಅನ್ನಂಗೆ ಕೊಡ್ತಾರೆ. ನೀವು ಅದಕ್ಕಾಗಿ ಏನು ಕೇಳಕ್ಕೆ ಹೋಗ್ಬೇಡಿ, ಸುಮ್ಮನೆ ರೀ. ಅವರಿಗೆ ನಮ್ಮ ಮನೆಗೆ ಬರ್ಬೇಕು, ಇದೇ ಸಂಬಳಕ್ಕೆ ಅನ್ನಂಗಿದ್ರೆ ಬರ್ತಾರೆ, ಇಲ್ದಿದ್ರೆ ಇಲ್ಲ. ಆದರೂ ಇನ್ನೂ ಕಾಲ ಕಳೆಯೋದು ಭಾಳ ಕಷ್ಟ ಅದೆಯೇ. ನಾವು ತಪ್ಪು ಮಾಡ್ಕೊಂಡು ಬರೀ ಅಡಿಕೆ ಅಂಥೇಳಿ ಅಡಿಕೆನೇ ಹಾಕ್ತಾ ಬಂದು, ನಾನು ಸಣ್ಣಲ್ಲಿರ್ತಾಯಿಂದ ಅಂದರೆ ಸಾಧಾರಣ ಬುದ್ಧಿ ಬಂದಲ್ಲಿಂದ ಸೊಸೈಟಿ ಡೈರಿಲಿ ಕೊಟ್ಟಿರ್ತಾರೆ, ಅಡಿಕೆ ಇನ್ನು ಹಾಕಬೇಡಿ, ಅಡಿಕೆ ಬೆಳೆ ಜಾಸ್ತಿ ಆದರೆ ಬೆಲೆ ಕಡಿಮೆ ಆಗ್ತದೆ, ಇದನ್ನೇ ನಿಲ್ಲಿಸ್ಬೋದು ಅಂತ. ಆದರೂ ನಾವೇನಾರು ಬಿಟ್ಟಿವ, ಅಡಿಕೆ ಸಸಿನೇ ಹಾಕ್ದು. ಈಗ ಸುಮ್ಮನೆ ಇದೇ ದುಡ್ಡು ಕಾಳು ಮೆಣಸು ಇಲ್ಲ ಕಾಫಿ ಮೇಲೆ ಹಾಕೊಂಡಿದ್ರು ಎಂಥಾರು ಒಂದು ಇದಾತಿತ್ತೇನು. ಕಾಫಿನೂ ಪೂರ್ತಿ ಕೊಳೆ ಬಂದು ಹೋಗಿದೆ ಅಂತ ಮಾಡೋಣ, ಮೆಣಸು ಹಾಕಬೇಕಿತ್ತು. ನಮ್ಮ ಗ್ರಾಚಾರಕ್ಕೆ ಒಂದು ಹಂಬಗನಾಗ ಬಂತು ಅಂದ್ರೆ ಮಾನ್ಯ ಉರ್ಸ ಅನ್ಬೇಕಾದ್ರೆ ರೋಗ ಬಂದಾತು. ಎಂತ ಮಾಡೋದು? ಅದನ್ನು ನೋಡಿದ್ರು ಹೊಟ್ಟೆಲ್ಲ ಉರಿತದೆ. ಏನು ಒಂದೊಂದು ಹಂಬಲ್ಲಿ 4-4 kg ಇತ್ತೇನ, ಎಲ್ಲ ಒಣಕಿ ನಿಂತವು. ಏನು ಬಂತು ಅಂತಲೇ ಗೊತ್ತಾಗಲ್ಲ. ಅದು ಕೃಷಿ ಇಲಾಖೆಗೇನೋ ಹೋಗಿ ಹೇಳಿದ್ರೆ ಮಣ್ಣು ಪರೀಕ್ಷೆ ಮಾಡಿ ಎಂತೆಂತ ಮಾಡಬೇಕು ಅಂತ ಹೇಳ್ತಾರಂತ್ರಿ. ಹಂಗನ್ನು ಮಾಡಿದರೆ ಆತಿತ್ತೇನು? ಎಂತ ಮಾಡಿದ್ರು ಅಷ್ಟೇ ಮಾರತಿ. ಆ ಸುಬ್ಬಣ್ಣ ಎಲ್ಲ ಕಾಣಬಾರ್ದ, ಎಷ್ಟೆಲ್ಲ ಮಾಡಿದ್ರು ಏನೋ ಪೂರ್ತಿ ಅರ್ಧಕ್ಕರ್ಧ ಹೋದಂಗೆ ಹೋಗ್ಯವೆ. ನಮ್ದೆಲ್ಲ ಇನ್ಯಾವ ಲೆಕ್ಕ? ಒಂದು ಪರೀಕ್ಷೆನೂ ಅಲ್ಲ, ಎಂಥದ್ದು ಅಲ್ಲ, ಇನ್ನು ಬೇರೆ ಎಂತ ಬೆಳ್ಕೊಳಕ್ಕೆ ನೋಡ್ಬೇಕು ಅಷ್ಟೇ. ಮೆಣಸೆ ಹಾಕಿದ್ರೆ ಆತಿತ್ತೇನು? ಎಲ್ಲ ಹೇಳ್ತಾರೆ ಈ ಬಿದಿರಿಗೆಲ್ಲ ಕಟ್ಟಿ ಬಂದದಲ್ಲ, ಬನಿತಲ್ಲ ಆಚೆ ಸತಿ ಹಾಗೆ ಕಟ್ಟಿ ಬಂದು ಪೂರ್ತಿ ಅಡಿಕೆ ಹೋಗ್ತದೆ ಒಂದು ಸತಿ, ಆಮೇಲಿಂದ ಮತ್ತೆ ಹೊಸಟೆ ಇದು ಮಾಡೋರು ಸಹ್ಯ ಅಂತಾರಪ್ಪ. ಬಿಂಕ್ ಬಿದ್ದಿದ್ದು ಅದಾರು ಅತ್ಲಾಗ ಒಂದೇ ಸತಿ ಬಂದು ಹೋದರೆ ಹೆಂಗಾರು ಒಂದು 2 ವರ್ಷ ದಮ್ ಕಟ್ಕೊಂಡು ಜೀವನ ಮಾಡಿ ಆಮೇಲೆ ಮತ್ತೆ ಸಸಿ ಹಾಕಿ ಏನಾರು ಒಂದು ಮಾಡ್ಕೊಂಡಾರು ಮಾಡ್ಕೋಬೋದಿತ್ತು. ಅದು ಆಗಲ್ಲ. ಈಗ ಫಸಲು ಬಂದ ಲೆಕ್ಕನೂ ಅಲ್ಲ, ಬಿಟ್ಟು ಲೆಕ್ಕನೂ ಅಲ್ಲ. ಆಗಲಿ, ಫಸಲು ಕಮ್ಮಿ ಆದರೂ ರೇಟ್ ಹೆಚ್ಚಾಗ್ಯದಲ್ಲ, ಹಂಗಾಗಿ ಎಂತಾರು ಮಾಡ್ಬೋದು, ಬಹಳ ಏನು ತೊಂದರೆ ಆಗಲ್ಲ ಅಂತ ಮಾಡೇನೆ. ರೇಟ್ ಹೆಚ್ಚಾತು, ನಾನು ಮಾಡಿದ ಮೋಸ ಆದಷ್ಟು ಆಗಿತ್ತು. ಕೊಟ್ಟು ನಾನು 62ಕ್ಕೆ ಹೋಗಿತ್ತು. ಇನ್ನೂ ಜಾಸ್ತಿ ಆಗ್ತದೆ ಅಂತ ಬಿಟ್ಕೊ ಕೂತಿ, ಇನ್ನು ಯಾವಾಗಲೇ ಏನಪ್ಪ ಏನೋ ಆಗ್ತದೆ ಬಿಡಿ. ಏನು ಇಲ್ದಿದ್ದಾಗೆಲ್ಲ ಜೀವನ ಮಾಡ್ಕೊಂಡಿರಲ್ಲ. ಅದು ಇನ್ನು ಪಟಾಕಿಗೊಂದು ಒಳ್ಳೆ ಕಡೆ ಎಲ್ಲರೂ ಸೀಟ್ ಸಿಕ್ಕಿಬಿಟ್ಟಿದ್ರೆ ಒಂದಾರು ಹಿಂಗಾರು ಆಗ್ತದೆ. ಇನ್ನೇ ಇದ್ರದ್ದೀಗ ಮದುವೆ ಜ್ಞಾನ ಮಾಡೋ ತನಕ ಅತ್ಲಾಗ ಆದರ್ಶನೆ ಮಾಡಿ ಪೂರೈಸಿದ್ರೆ ಆತಿತ್ತೇನೋ ಅಂತ ಅನ್ನಿಸ್ತದೆ ಈ ಬಂಗಾರದ ರೇಟಲ್ಲಿ. ಈಗ ಬುದ್ಧಿ ಬಂತಾನು ಕೆಟ್ಟ ಮೇಲೆ ನಾ ಹೇಳಿದ್ರೆ ಈ ಹಂಗಲ್ಲ ಹಿಂಗೆ ತಾಯಿ ಒಂಥರ ಮಗಳೊಂಥರ ಹೇಳ್ತಾ ಕೂತ್ರಿ. ಈಗೇನು ಎಷ್ಟು ಇದು ಸಂಬಳ ತತ್ತ ಅದು ಬೇಕತ್ತಲ್ಲ. ಈಗ ಎಲ್ಲರನ್ನು ಬಂದನ್ನು ಒಂದು 3-4 ಜನಕ್ಕೆ ಬೇಡ ಅಂತ ಹೇಳಿ ಕಳ್ಸಿನಿ. ಈಗ ಅದೇ ಒಂಥರ ಊರೆಲ್ಲ ಹಬ್ಕಿ ಕೂತ್ಕೋತದ ಗೊತ್ತಾನ.
ಈ ಸಾಧಾರಣದವ್ರಿಗೆ ಕೊಡಲ್ಲ ಅಂತೇಳಿ ಸೆಟಲ್ಮೆಂಟೇ ಬರ್ದಿದ್ರಿ ಅಂತ ಮಾಡ್ತೀಯ ಅವಾಗ? ಮರ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಂಗೆ ಮೊದಲೇ ಹೆದರಿ ಜೀವ ಬಡ ಬಡ ಅಂತ ಅದೇ, ಅದ್ರ ಮಧ್ಯೆ ನೀವು ಒಂದು ಹೇಳಿ ಮತ್ತು ಹೆದರಿಸ್ಬೇಡಿ. ಗೊತ್ತು ಸೆಟಲ್ಮೆಂಟ್ ಬರದೆ ಎಲ್ಲಿಗೆ ಹೋಗೋದೇ ಇಲ್ಲ, ಹಂಗಂತೇಳಿ ಗಡಿ ಬಿಡಿ ಮಾಡೋದು ಬೇಡ. ಸರಿಯಾಗಿ ನೋಡಿ ಎಂಥರಾಗಲಿ ಅದು ಓದಿದ್ದೆ ಒಂದು ಸಿಕ್ಕಿದ್ರೆ ಆತಿತಾನ ಅಂತ ನೋಡೋದು. ಪಾಪಕ್ಕೆ ಹೇಳ್ತಪ್ಪ, ಅದಕ್ಕೆ ಗೊತ್ತಿದ್ದಂಗೆ ಯಾರಿದ್ರೆ ನಾನು ಹೇಳ್ತೀನಿ, ನೀವು ಗಡಿಬಿಡಿ ಮಾಡಬೇಡಿ, ಒಂದೆರಡು ವರ್ಷ ಕೆಲಸ ಮಾಡಲಿ ಅದು ಅಂದದೆ. ಪಾಪಕ್ಕನ ಸುದ್ದಿ ಹೇಳಬೇಡ, ಅದು ಹೇಳಿದ್ನೆಲ್ಲ ಕೇಳ್ಕೊಂಡು ಕೂರಕ್ಕಾಗಲ್ಲ ಆತ. ಸುಮ್ಮನಿರಿ, ಏನೋ ಒಂದು ಇದು ಮಾಡ್ತಾ ಅಂತೇಳಿ ಪೂರ್ತಿ ಹಂಗೆ ಇದು ಮಾಡೋಕ್ಕಾಗ್ತದ? ಮನೆ ಮನುಷ್ಯರಿಗಿಂತ ಹೆಚ್ಚು ಇದು ಮಾಡ್ತದೆ ಪಾಪ. ಅಲ್ಲ, ಬೆಳಿಗ್ಗೆ ಅಲ್ಲೇ ತೋಟದ ಕಡೆ ಹೋಗಿದ್ರಲ್ಲ, ಪಾಪಣ್ಣ ಯಾರು ಸಿಕ್ಕಿದ್ರನ್ರಿ? ಬರ್ತಕ್ಕನ ಕಾಲು ಹೆಂಗದಿಯಂತೆ? ಹೇಳ್ತೀನಿ ಅವ್ರಿಗೊಂದು ಸಣ್ಣದೊಂದು ಮೊಬೈಲ್ ತಗೊಳ್ಳಿ ನೀವು ಅಂತ. ಲ್ಯಾಂಡ್ಲೈನ್ ಇದ್ದಿದ್ದು ಇದು ಮಾಡ್ಕೊಂಡಾರೆ, ನಾ ಮಾಡೋದು ಸಾರ್ದಕ್ಕೆ ಫೋನ್ ಮಾಡ್ಬೇಕು. ಅದೊಂಥರ ಸುಸಂದ್ರ ಮಾತೇ ಆಡಲ್ಲ ಒಂದೊಂದು ಸತಿ, ಅದಕ್ಕೆ ಫೋನ್ ಮಾಡೋಕ್ಕೆ ಹೋಗಲ್ಲ ನಾನು. ಪಾಪಣ್ಣಗೆ ಮಾಡಿದಾಗಲೂ ಒಂದೊಂದು ಸತಿ ಅದೇ ಇರ್ತದೆ, ಹಾಗಾಗಿ ಅವನಿಗೂ ಮಾಡೋಕ್ಕೆ ಹೋಗಲ್ಲ. ನೀವು ಒಂದು ಸ್ವಲ್ಪ ಕೇಳೋಕ್ಕಾಗಲ್ಲನ್ರಿ, ಕಾಲು ಕಮ್ಮಿ ಆಗ್ಯದಂತ? ಕಮ್ಮಿ ಆಗ್ಯದಪ್ಪ. ಗಾನಾಗೆ ಮಾದಪ್ಪಣ್ಣ ಅವರು ಕೂತ್ಕೊಂಡು ಮುಗ್ಟು ಬಿಡಿಸ್ತಾ ಇದ್ರು, ನೋಡಿ ಕಮ್ಮಿ ಆಗ್ಯದೆ. ಏನೋ ಅವ್ರದ್ದು ಚೇಣಿ ಅಡಿಕೆ ಹಾವಳಿ ಒಂದು ಜಾತಿ. ನನಗೆ ಒಂದೊಂದು ಸತಿ ಜ್ಞಾನ ಮಾಡಿದ್ರೆ ಈ ನಮಗೆ ಸ್ವಂತಕ್ಕಿದ್ದರಿಗೆ ಇಷ್ಟು ಹೊಟ್ಟಿರುತ್ತದೆ, ನಾವು ಅಂದ್ಕೊಂಡಷ್ಟು ಇಲ್ಲಿಲ್ಲ ಅಂತ. ಈಗ ಎಲ್ಲರ ತೋಟ ಇದ್ದಂಗೆ ಅವ್ರ ತೋಟನೂ ಅವ್ರ ತೋಟದಲ್ಲಿ ಇರ್ತದ. ಇವ ಹುಂಡಾಗೋತು ಈಗ ಒಪ್ಪಿಗೆ ಬಂದವಪ್ಪ. ಅದ್ರ ಮಧ್ಯೆ ಆ ಶೇಖರನ್ ಮಗಂದೊಂದು ಇಡೀ ಊರಲ್ಲಿ ಹೇಳ್ತಾರಪ್ಪ, ನಾವೇನೋ ಭಾಳ ಇದಾಗೇನೆ ಅಂತ. ಅವ್ರು ಎಂಥದಾರು ಮಾಡ್ಕೊಂಡ್ಲಿ, ನಾನು ನಿಮಗೆ ಹೇಳಿಬಿಟ್ಟೀನಿ, ಅವ್ರ ಸುದ್ದಿನೇ ಬೇಡ. ಈ 2-3 ಸತಿ ಜಗಳ ಆದಂಗೆ ಆಗ್ಯದೆ ಅವ್ರ ಸುದ್ದಿ ಮಾತಾಡಿ. ಅವ್ರು ಚೇಣಿ ವಹಿಸ್ಕೊಂಡಾರದಾರೆ, ಕೊಟ್ಟರಾದಾರೆ. ಲಾಸ್ ಆದರೆ ಅವರೆಲ್ಲ ಏನು ಖರ್ಚಿನ ಹಾದಿ ಏನೂ ಇಲ್ಲ ಅವರಿಗೆ. ಒಂದು ಪಕ್ಷ ಲಾಸ್ ಆದರೆ ಮುಂದಿನ ಸರಿ ಸಮ್ ಮಾಡ್ಕೊತಾರೆ. ನಮ್ಮಂಗ ನಾವು ಹೋಗಿ ಸೇರ್ಕೊಂಡೇ ಇದ್ದಿದ್ದು ಒಂದು ಲೆಕ್ಕಕ್ಕೆ ಒಳ್ಳೆಯದೇ ಆಗಿದೆ. ನಮ್ಮ ಕೆಲಸ ಏನೋ ನಾವು ನೋಡ್ಕೊಂಡಿರೋಣ. ಭಾರತಕ್ಕೆ ಇಷ್ಟು ಬೇಗ ಇದು ಮಾಡೋಕ್ಕೆ ಶುರು ಮಾಡಿದ್ರೆ ಹೇಳ್ಯಾರೆ ಡಾಕ್ಟ್ರು, ಸ್ವಲ್ಪ ದಿವಸ ಏನು ಮಾಡಬೇಡಿ, ರೆಸ್ಟ್ ತಗೊಳ್ಳಿ ಅಂತ. ಮತ್ತೆಲ್ಲರೂ ಒಂದು ಸತಿ ಇದಾದರೆ ಎಂತ ಮಾಡೋದು? ಅವ್ರು ಯಾಕೆ ಹಂಗೆ ಮಾಡ್ತಾರೇನ ನೋಡೋಣ. ಆದರೆ ನಾಳೆ ನಾ ಒಂದು ಗಳಿಗೆ ಹೋಗಿ ಬರ್ತೀನಿ. ಏನು ಬೇಡ, ಸುಮ್ಮನಿರು ನೀನು, ನಾನು ಹೋಗಲ್ಲಿ ಬೇಕಾದ್ರೆ ಕೇಳ್ಕಿ ಬರ್ತೀನಿ. ಪಾಪಣ್ಣು ಬತ್ತ ಭಾಳ ಒಂಥರ ಆಗೇನೆ. ಅವರಿಗೆಲ್ಲ ದುಡ್ಡಿನ ಅಹಂಕಾರ, ಮತ್ತೆಂತ ಅಲ್ಲ. ಅವ್ರು ಎಂಥದಾರು ಮಾಡಲಿ ಮಾರ, ನಾ ಭಾರತಕ್ಕೆ ನಾವು ಮಾತಾಡ್ಸ್ಕೊ ಬರ್ತೀನಿ, ಸುಮ್ಮನೆ ರೀ. ನೀನು ನಾನು ಹೇಳಿದ ಮಾತು ಯಾಕೆ ತಗೋತೀಯ? ಈಗ ನೀವು ಹೋದಕ್ಕೂ ಅವರು ಹೆಂಗೆ ಒಂಚೂರು ಕಾಲು ನೋವು ಜಾಸ್ತಿ ಆಗಿ ಮತ್ತೇನಾರು ಮಲ್ಕೊಂಡ್ರೆ ಇವ್ರು ಬಂದು ಹೇಳ್ಕೊಟ್ರು ಅವ್ರು ಮಲ್ಕೊಂಡ್ರು ಅಂತ ಆಗ್ತದೆ. ಆ ಥರನೇ ಹೇಳ್ತದಂತೆ ಪಾಪಣ್ಣನ ಹೆಂಡತಿ. ಅದೇನು ಕಮ್ಮಿಗಿರೋಕ್ಕೇನಲ್ಲ. ಅದು ಹೇಳ್ತೀನಿ, ಸತ್ಯ ಮಿಥ್ಯೆ ನೋಡಕ್ಕೆ ಭಗವಂತದಾನೆ. ಪ್ರೇಮಗೂ ಈಗ ಅವ್ರ ಮನೆ ಸ್ವಲ್ಪ ಅಷ್ಟಕ್ಕಷ್ಟೇ ಆಗಿರ್ಬೇಕು. ಮೊನ್ನೆ ನಾಗಪ್ಪ ಎಂಥದ್ದು ಹೇಳಕ್ಕೆ ಹೊರಟಿದ್ದ, ಪ್ರೇಮ್ ಕೊಂಡ್ಬಿಟ್ಟಕ್ಕೂ ಅಲ್ಲೇ ಸುಮ್ಮನೆ ಹಾಕಿಂಡ. ಎಂಥದೋ ಆಗ್ಯದೆ.